ಡ್ರಗ್ಸ್ ವಿರುದ್ಧ ಸಮರ ಸಾರಿರುವ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೋಟಿ ಬೆಲೆ ಬಾಳುವ ಡ್ರಗ್ಸ್ ಸೀಸ್ ಮಾಡಿ ಇಬ್ಬರು ವಿದೇಶಿ ಪ್ರಜೆಗಳು ಸೇರಿ 9 ಜನ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಎಲ್ಲೆಲ್ಲಿ ಸಿಸಿಬಿ ದಾಳಿ ನಡೆಸಿದ್ದಾರೆ ಅನ್ನೋದರ ಕುರಿತು ವರದಿ ಇಲ್ಲಿದೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರಿಂದ ಭರ್ಜರಿ ಬೇಟೆ. ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ ಸಿಸಿಬಿ. ಡ್ರಗ್ ಪೆಡ್ಲರ್ಗಳನ್ನು ಕೆಡ್ಡಾಗೆ ಕೆಡವಿದ ಸಿಸಿಬಿ ಪೊಲೀಸರು. ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದ ಪೆಡ್ಲರ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದು, ಕೋಟಿ ಬೆಲೆ ಬಾಳುವ ವಿವಿಧ ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಾದ್ಯಂತ ದಾಳಿ ಮಾಡಿರುವ ಸಿಸಿಬಿ ಬರೋಬ್ಬರಿ 1.5 ಕೋಟಿ ಮಾದಕ ದ್ರವ್ಯ ವಶಕ್ಕೆ ಪಡೆದಿದ್ದಾರೆ. 506 ಗ್ರಾಂ MDMA, 50 LSD ಸ್ಟ್ರಿಪ್, 85 ಕೋಕೇನ್, 56 ಗ್ರಾಂ ಹೈಡ್ರೋ ಗಾಂಜಾದಂತಹ ವಿವಿಧ ಡ್ರಗ್ಸ್ಗಳನ್ನು ಸೀಸ್ ಮಾಡಲಾಗಿದೆ. ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ 6 ಲಕ್ಷ ಮೌಲ್ಯದ LSD ಸ್ಟ್ರಿಪ್ಸ್ ಸೀಸ್ ಮಾಡಿ ಇಬ್ಬರು ಡ್ರಗ್ ಪೆಡ್ಲರ್ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 2 ಲಕ್ಷ ಮೌಲ್ಯದ ಕೋಕೈನ್ ವಶಕ್ಕೆ ಪಡೆದಿದ್ದು ಮಹಿಳಾ ಡ್ರಗ್ಸ್ ಪೆಡ್ಲರ್ ಬಂಧಿಸಲಾಗಿದೆ. ಅಲ್ಲದೆ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 28 ಲಕ್ಷದ ಹೈಡ್ರೋ ಗಾಂಜಾ ಓರ್ವ ಪೆಡ್ಲರ್ ಬಂಧನವಾಗಿದೆ. ಇನ್ನು ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಪೆಡ್ಲರ್ನ ಬಂಧನ ಮಾಡಿ ಒಟ್ಟು 15 ಲಕ್ಷ ಮೌಲ್ಯದ MDMA ಸೀಸ್ ಮಾಡಲಾಗಿದೆ. ಅದೇ ರೀತಿ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲೇ ಓರ್ವ ಪೆಡ್ಲರ್ ತಗಲಾಕಿಕೊಂಡಿದ್ದು ಆರೋಪಿಯಿಂದ 36 ಲಕ್ಷದ ಮೌಲ್ಯದ MDMA ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ. ಸಿಸಿಬಿ ಟೀಮ್ ಅವರು ಕಳೆದ ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ ಬೇರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಲೇಔಟ್, ಅವಲಹಳ್ಳಿ ಪೊಲೀಸ್ ಸ್ಟೇಷನ್, ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್, ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಮತ್ತು ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ 7 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದರೆ ನಾವು ಸಿಟಿಯಲ್ಲಿ ಎಂಟೈರ್ ನಾವು ಒಂಥರ ಬೇರೆ ಕಡೆ ರೇಡ್ಸ್ ಅವ್ರು ಮಾಡಿದ್ದಾರೆ ಅವರು ಟೀಮ್ ಅವರು. ಅದರಲ್ಲಿ ಟೋಟಲ್ ಎಲ್ಲ ಸೇರಿ ಬೇರೆ ಥರದ್ದು ಡ್ರಗ್ಸ್, ಅದರಲ್ಲಿ LSD, ಕೋಕೇನ್, ಹೈಡ್ರೋ ಗಾಂಜಾ, MDMA, ಈ ಥರದ್ದು ಬೇರೆ ಡ್ರಗ್ಸ್ ಅವರು ರಿಕವರಿ ಮಾಡಿ ಟೋಟಲ್ 9 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅವರು. ಈ ಟೋಟಲ್ ವ್ಯಾಲ್ಯೂ ಬೇರೆ ಕಡೆ, ಕೆಲವು ಕಡೆ 28 ಲಕ್ಷ, ಕೆಲವು ಕಡೆ 15, 36 ಲಕ್ಷ, ಈ ಥರ ಬೇರೆ ಎಲ್ಲ ಸೇರಿ ಅಂದಾಜು 1.5 ಕೋಟಿದು ಡ್ರಗ್ಸ್ದು ರಿಕವರಿ ಆಗಿದೆ. ಲಾಡ್ಜ್ ಮಾಲೀಕನಿಂದಲೇ ಡ್ರಗ್ ಪೆಡ್ಲಿಂಗ್ ಸಹಕಾರ. 3 ಲಕ್ಷದ ಮಾದಕ ವಸ್ತು, ಸಿರಿಂಜ್ ತೂಕದ ಯಂತ್ರ ಸೀಸ್. ಸಿಸಿಬಿ ದಾಳಿಯ ಮುಂದುವರೆದ ಭಾಗವಾಗಿ ಖಚಿತ ಮಾಹಿತಿ ಮೇರೆಗೆ ಲಾಡ್ಜ್ ಒಂದರ ಮೇಲೆ ದಾಳಿ ಮಾಡಿದ್ದಾರೆ. ರಾಮಮೂರ್ತಿ ನಗರದಲ್ಲಿರುವ ಈ ಲಾಡ್ಜ್ನಲ್ಲಿಯೇ ಡ್ರಗ್ಸ್ ಸೇವನೆ ಮಾಡಲು ವ್ಯವಸ್ಥೆ ಮಾಡಲಾಗಿತ್ತು. ಲಾಡ್ಜ್ನಲ್ಲಿ ರೂಮಿನ ವ್ಯವಸ್ಥೆ ಮಾಡಿ ಡ್ರಗ್ಸ್ ಸೇವನೆ ಮಾಡುವವರನ್ನ ಕರೆಸಲಾಗಿತ್ತು. ಪೆಡ್ಲರ್ ಜೊತೆಗೆ ಲಾಡ್ಜ್ ಸಿಬ್ಬಂದಿ ಸಂಪರ್ಕ ಬೆಳೆಸಿ ಈ ಕೃತ್ಯವನ್ನು ಎಸಗಿದ್ದಾನೆ. ನಂತರ ಡ್ರಗ್ಸ್ ಮತ್ತು ಹೋಟೆಲ್ ರೂಮ್ಗೆ ನಿಗದಿತ ಹಣವನ್ನು ಲಾಡ್ಜ್ ಮಾಲೀಕ ಹಾಗೆ ಸಿಬ್ಬಂದಿ ಪಡೆದುಕೊಳ್ಳುತ್ತಿದ್ದರು. ಸಿಸಿಬಿ ದಾಳಿ ನಂತರ ಪ್ರಕರಣ ಬೆಳಕಿಗೆ ಬಂದಿದ್ದು ಸುಮಾರು 15 ರೂಮ್ನಲ್ಲಿ ಡ್ರಗ್ಸ್ ಸೇವನೆಗೆ ವ್ಯವಸ್ಥೆ ಮಾಡಿರುವುದು ಗೊತ್ತಾಗಿದೆ. ಸದ್ಯ ಆರೋಪಿಗಳನ್ನು ಅರೆಸ್ಟ್ ಮಾಡಿದ ಸಿಸಿಬಿ ಲಾಡ್ಜ್ನ ಸೀಸ್ ಮಾಡಿದ್ದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅವರು ರೇಡ್ ಮಾಡಿದಾರೆ ಟೀಮ್ ಅವರು. ಅದರಲ್ಲಿ ಲಾಡ್ಜ್ ಅಲ್ಲಿ ಇಂಥದ್ದು ಕೆಲಸ ಅಂದರೆ ಡ್ರಗ್ಸ್ಗೋಸ್ಕರ ಅವರು ಅಲ್ಲಿ ಜಾಗ ಕೊಡ್ತಾ ಇದ್ರು. ಅಂದರೆ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ ಇದು ಭಾಳ ಸೀರಿಯಸ್ ಇಶ್ಯೂ ಇದೆ. ಯಾಕೆಂದರೆ ಬೇರೆ ಯಾವುದೂ ಇದಕ್ಕೆ ಬಿಸ್ನೆಸ್ ಆಗ್ತಿಲ್ಲ. ಇದೇ ವಿಷಯ ನಾವು ನಮಗೆ ಇನ್ಫಾರ್ಮೇಷನ್ ಆಧಾರ ಮೇಲೆ ಸಿಸಿಬಿ ಅವರು ಫಾಲೋ ಅಪ್ ಮಾಡಿ ಇದು ಕೇಸ್ ಪತ್ತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಲಾಡ್ಜ್ಗೆ ಕೂಡ ನಾವು ಸೀಸ್ ಮಾಡಿದ್ದೀವಿ. ಸದ್ಯ ಒಟ್ಟು 7 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಿರೋ ಸಿಸಿಬಿ 1.5 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ಡ್ರಗ್ಸ್ ವಿರುದ್ಧ ಸಿಸಿಬಿ ಸಮರ ಸಾರಿದ್ದು ಪೆಡ್ಲಿಂಗ್ನಲ್ಲಿ ತೊಡಗಿದ್ದ 9 ಜನ ಐನಾತಿ ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.